ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗೆ? ವೆಲ್ಕಮ್ ಬ್ಯಾಕ್ ಟು ಮಿನಿ ಬ್ಲಾಗ್. ಇವತ್ತು ಬುಧವಾರದ ಮಿನಿ ಬ್ಲಾಗ್. ಮಾರ್ನಿಂಗ್ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ಈಗ ರಜಾ ಇರೋದ್ರಿಂದ ಎದ್ದೇಳೋದಕ್ಕೆ ಆಗಲ್ಲ. ಹಾಗೆಯೇ ಪಾಪುಗೆ ಸೈಕ್ಲಿಂಗ್ ಮಾಡಿಸೋಣ, ಪ್ರಾಕ್ಟೀಸ್ ಕೊಡ್ಸೋಣ ಅಂತ ಹೇಳಿ ಸಾನ್ವಿನೂ ಸೈಕ್ಲಿಂಗ್ ಮಾಡ್ತಾಯಿದ್ಲು. ಅವ್ರ ಜೊತೆ ಅವಳು ಸೇರಿ ಸೈಕ್ಲಿಂಗ್ ಮಾಡಿದ್ರು. ಇವತ್ತೇನೋ ಮೂಡೇ ಇರಲಿಲ್ಲ ವೀಡಿಯೋ ಮಾಡೋದಕ್ಕೆ. ಯಾಕೆಂದರೆ ಇದೇ ಇರುತ್ತಲ್ಲ ಹೆಣ್ಮಕ್ಳಿಗೆ ಮಂತ್ಲಿ ಪ್ರಾಬ್ಲಮ್. ಏನೋ ಗೊತ್ತಿಲ್ಲ, ಹೆಣ್ಮಕ್ಳಿಗೆ ವರನ ಶಾಪನ ಏನೋ ಗೊತ್ತಿಲ್ಲ, ಈ ಪ್ರಾಬ್ಲಮ್ ಬಂದ್ಬಿಟ್ಟಿದೆ. ಏನು ಮಾಡೋದು ವರ ಅಂತ ಅಂದ್ಕೊಂಡೆ ಕೆಲಸನ ಮುಗಿಸ್ತಾ ಇರಬೇಕು. ಏನೇ ಆದ್ರೂ ಹೆಣ್ಮಕ್ಳಲ್ವ, ಮಕ್ಕಳಿರ್ತಾರೆ. ಮಕ್ಕಳಿಗೆ ಎಷ್ಟೇ ಹೆಲ್ತ್ ಆಗ್ತಾ ಇಲ್ಲ ಅಂತ ಅಂದ್ರೂ ಮಕ್ಕಳಿಗೋಸ್ಕರ, ಗಂಡನಿಗೋಸ್ಕರ, ಮನೆಗೋಸ್ಕರ ಪ್ರೀತಿಯಿಂದ ಕೆಲಸನ ಮಾಡ್ಕೊಂಡು ಹೋಗಬೇಕು. ನಾವು ನಗ್ತಾ ಇದ್ದರೆ ಮನೇಲಿ ಏನೋ ಒಂಥರ ಖುಷಿ, ಇಲ್ಲ ಅಂದರೆ ಮನೆಯೇ ಏನೋ ಒಂಥರ ಬಿಗು ಅಂತಿರುತ್ತೆ. ಹೀಗೇ ಇವತ್ತಿನ ದಿನನ ಸ್ಟಾರ್ಟ್ ಮಾಡಿಕೊಂಡು ನೈಟಿಗೆ ಊಟಕ್ಕೆ ಅಂತ ಹೇಳಿ ನಾನಿವತ್ತು ಮೆಂತ್ಯ ಸೊಪ್ಪು ಮತ್ತು ಹೆಸರುಬೇಳೆನ ಹಾಕಿ ಪಲ್ಯನ ಮಾಡಿಕೊಂಡು ಹಾಗೇನೆ ಚಪಾತಿನ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ. ಈ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಳಿಗಂತೂ ಸೊಪ್ಪು ತರಕಾರಿನ ಆದಷ್ಟು ಜಾಸ್ತಿನೇ ಕೊಡಿ, ಡೈಜೆಷನ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ಇವತ್ತು ತುಂಬಾ ಸೆಕೆ ಇತ್ತು, ಅಡುಗೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಚಪಾತಿ ಇದೆಲ್ಲ ನೈಟ್ ಮಾಡೋಕ್ಕೋದ್ರೆ ಬೇಗನೆ ಮಾಡ್ಕೋಬೇಕು, ಇಲ್ಲ ಅಂದರೆ ತುಂಬಾ ಸೆಕೆ ಆಗುತ್ತೆ. ಹಾಗೆಯೇ ಸ್ವಲ್ಪ ಆನ್ಲೈನಲ್ಲಿ ಫ್ರೂಟ್ಸ್ ಎಲ್ಲ ಆರ್ಡರ್ ಮಾಡಿದರು, ಅದೆಲ್ಲ ಬಂತು. ನೆಕ್ಸ್ಟ್ ಹಾಗೆಯೇ ನಾನು ನೋಡಿ ಈ ಮೆಂತ್ಯ ಸೊಪ್ಪು, ಟೊಮ್ಯಾಟೊ, ಆನಿಯನ್ನು, ಬೆಳ್ಳುಳ್ಳಿ, ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ತೊಗರಿಬೇಳೆ, ಹೆಸರುಬೇಳೆ ಎರಡನ್ನೂ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ವಲ್ಪ ಕುದಿಯೋಕ್ಕಿಟ್ಟೆ. ನೆಕ್ಸ್ಟ್ ಇದಕ್ಕೆ ನಾನು ಅರಿಶಿನ, ಜೀರಿಗೆ, ಸಾಲ್ಟು ಇದೆಲ್ಲ ಹಾಕಿ ಸಾಂಬಾರು ಪೌಡರ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಕಾಯಿ ಮತ್ತು ಕಡಲೆನ ರುಬ್ಕೊಂಡು ಹಾಕ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ, ಈಸಿ. ಬೆಳಿಗ್ಗೆ ಮಾರ್ನಿಂಗ್ ಟಿಫನ್ ಬಾಕ್ಸ್ಗೆ ಚಪಾತಿ ಮಾಡಿದಾಗ ಏನಾದರೂ ಪಲ್ಯ ಮಾಡಬೇಕು ಅಂತಂದರೆ ಇದನ್ನು ಮಾಡ್ಕೊಳ್ಳಿ. ರೈಸ್ಗೂ ತುಂಬಾ ಚೆನ್ನಾಗಿ. ಮಧ್ಯಾಹ್ನ ಟೈಮು ರಸಮ್ ಏನಾದರೂ ಮಾಡ್ಕೊಂಡಾಗ ಈ ಥರ ಮಾಡಿಕೊಂಡ್ರೆ ಇದನ್ನು ಪಪ್ಪು ಥರನೂ ಯೂಸ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಹಾಗೆಯೇ ಒಣಮೆಣಸಿನ್ಕಾಯಿ, ಹಾಗೆಯೇ ಮತ್ತು ಇದಕ್ಕೆ ಕರಿಬೇವು ಮತ್ತು ಹಿಂಗನ್ನ ಹಾಕಿದ್ರೆ ತುಂಬಾ ಸಖತ್ತಾಗಿರುತ್ತೆ. ಇದಕ್ಕೆ ನಾನು ಟೊಮೆಟೊ, ಆನಿಯನ್ನು ಇದನ್ನೆಲ್ಲ ಫಸ್ಟೇ ಹಾಕ್ಕೊಂಡಿರೋದ್ರಿಂದ ಒಗ್ಗರಣೆಗೆ ಇಷ್ಟೇ ಕೊಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಇದು ಮುಗೀತು. ಚಪಾತಿನ ಬೇಗ ಚಪಾತಿನ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡೆ. ನಾನು ಚಪಾತಿ ಬೇಯಿಸ್ಬೇಕಾದ್ರೆ ನೋಡಿ ಕೈಯಲ್ಲೇ ಬೇಯಿಸ್ಕೊಳ್ಳೋದೇನೆ. ಹಾಗೆಯೇ ಆಯಿಲ್ನ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಆಯಿಲೆಲ್ಲ ಹಾಕಿ ಚಪಾತಿನ ಮಾಡಿಕೊಂಡೆ. ನನ್ನ ಮಗಳಿಗಂತೂ ಆಯಿಲ್ ಹಾಕಿದ್ರೆ ಚಪಾತಿ ಇಷ್ಟ ಆಗಲ್ಲ, ಹಾಗೆ ಇರಬೇಕು. ನಮಗೆಲ್ಲ ಆಯಿಲ್ ಹಾಕ್ಲಿಲ್ಲ ಅಂದರೆ ಚಪಾತಿ ತಿನ್ನೋದಕ್ಕೆ ಆಗಲ್ಲ. ಚಪಾತಿನೂ ಆಯಿತು. ನೆಕ್ಸ್ಟ್ ಸಾನ್ವಿಗೆ ಮತ್ತು ಅವ್ರ ಅಪ್ಪನಿಗೆ ಊಟನ ಹಾಕ್ಕೊಟ್ಟೆ. ಪಾಪುನು ತುಂಬಾ ಹೊಟ್ಟೆ ಹಸಿವು ಅಂತ ಹೇಳ್ತಾ ಇದ್ಲು. ಸಾನ್ವಿಗೂ ಪಾಪುಗೆ ಹಾಗೆಯೇ ಊಟ ಮಾಡಿಸ್ಬಿಡು ಅಂತ ಹೇಳಿದೆ. ಅವಳು ಪಾಪುಗೂ ಅವಳಿಗೂ ಊಟ ಮಾಡಿಸ್ತಾ ಅವಳು ಊಟನೂ ಮುಗಿಸಿದ್ಲು. ಇವತ್ತಿನ ಬ್ಲಾಗ್ ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ.